ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವತ್ತು ಇವಳು ಬ್ಲಾಗಿಂಗಲ್ಲಿ ಹೂವೆಲ್ಲ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾಳೆ ನನ್ನ ತಂಗಿದು ಏನಪ್ಪ ಚಪ್ರ ಶಾಸ್ತ್ರ ಇರೋದ್ರಿಂದ ನಾವು ಇವತ್ತೇ ನೈಟು ಹೂವೆಲ್ಲ ಪೋಣಿಸ್ಕೊಳ್ತಾ ಇದ್ದೀವಿ. ಅಂದರೆ ಚಪ್ರದ ಡೆಕೋರೇಷನ್ಗೋಸ್ಕರ ನಾಳೆ ನನ್ನ ತಂಗಿಗೆ ನೀರಿನ ಶಾಸ್ತ್ರ ಇದೆ, ಹಾಗೆ ಮತ್ತು ಚಪ್ರ ಶಾಸ್ತ್ರ ಎರಡೂ ಕೂಡ ಒಂದೇ ದಿನವೇ. ಹಾಗಾಗಿ ನಾನು ಇವತ್ತು ನಿಮಗೆ ಈ ಒಂದು ವೀಡಿಯೋನ ಮಾಡೋಣ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನೈಟೇ ನಾವೆಲ್ಲನೂ ಪೋಣಿಸ್ಕೊಳ್ತಾ ಇದ್ದೀವಿ. ಆಗಲೇ ಮತ್ತು ನನಗೆ ತುಂಬ ಲೇಟ್ ಕೂಡ ಆಗಿದೆ. ಹೊರಡೋಣ ಅಂತ ಹೇಳಿ ನಾನು ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಮೆಹಂದಿ ಹಾಕಿಸ್ಕೊಳ್ಳೋಕೆ ಹೋಗಿದ್ಲಲ್ಲ, ಬರ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಯಿತು. ಬಟ್ ಇವಳು ಆಗಲೇ ಮೆಹಂದಿ ಹಾಕಿಸ್ಕೊಂಡು ಬಂದಿದ್ದಾಳೆ. ಸೊ ಅವಳು ಕೂಡ ಬರಲಿ, ಇಬ್ಬರದ್ದು ಜೊತೆಲೇ ಒಟ್ಟಿಗೆ ತೋರಿಸೋಣ ಅಂತ ಹೇಳಿ ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ. ಮತ್ತು ಅವರಿಬ್ಬರು ಅವಳು ಕೂಡ ಬಂದ ತಕ್ಷಣ ನಾನು ಮೆಹಂದಿ ತೋರಿಸಿ ನಾನು ಹೊರಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಈ ವಿಡಿಯೋನ ನಿಮಗೆ ನಾಳೆಯಿಂದ ಮತ್ತೆ ಇದ್ರ ಜೊತೆಗೇ ನಾಳೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದೇ ಮರ್ತುಬಿಟ್ಟೆ ಒಂದು ಇಂಪಾರ್ಟೆಂಟ್ ವಿಷಯ. ಏನಪ್ಪ ಅಂತ ಹೇಳಿದ್ರೆ, ನಾಳೆನೂ ಕೂಡ ನಮ್ಮ ಮನೇಲಿ ದೇವ್ರ ಪೂಜೆ ಇದೆ. ಆ ಒಂದು ವಿಡಿಯೋನೂ ಕೂಡ ಮಾಡ್ತೀವಿ. ಅಂದರೆ ಇದು ಏನಪ್ಪ ಸಿದ್ದಪ್ಪಾಜಿ ಕಂಡಾಯ ಅಂತೀವಲ್ಲ, ಅದನ್ನು ಕೂಡ ನಾವು ತರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮನೇಲಿ ಅದು ಪೂಜೆ ಇದೆ, ಅದರದ್ದು ಕೂಡ ನಾನು ಇದ್ರ ಜೊತೆಗೇ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಮೆಹಂದಿ ಬಿಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ ನನ್ನ ತಂಗಿ ಅಂತ ಹೇಳಿದ್ದೆ. ನೋಡಿ ಫ್ರೆಂಡ್ಸ್, ಮದುವೆ ಹೆಣ್ಣು ಮೆಹಂದಿನ ಬಿಡಿಸ್ಕೊಂಡು ಬಂದಿದ್ದಾಳೆ. ಮೆಹಂದಿ ಹೇಗೆ ಬಿಡಿಸಿದ್ದಾರೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ, ಕಾಮೆಂಟ್ ಬಾಕ್ಸಲ್ಲಿ ಮೆಹಂದಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ಸೈಡು ನಾಳೆ ಬೆಳಗ್ಗೆ ಚಪ್ಪರಕ್ಕೆ ಹೂವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮನ್ನ ಹೇಳ್ತಾ ಇದ್ದ ಎಷ್ಟು ಹೂ ಬೇಕು ಅಂತೆಲ್ಲ ಹೇಳಿ ಅದನ್ನು ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದರು. ಹಾಗೆ ನನ್ನ ತಂಗಿ ಮದುವೆ ಆಗಿ ಹೋಗ್ತಾಳೆ ಅಂತ ಹೇಳಿ ನಮ್ಮ ಎಲ್ಲರೂ ಬೇಜಾರು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನನ್ನ ತಂಗಿನೂ ಕೂಡ ರೇಗಿಸ್ತಾ ಇದ್ಲು, ನಮ್ಮಮ್ಮ ಅಳ್ತಾ ಇದ್ರು ಅಂತ. ಇನ್ನು ಕಾಲ್ದಿತ್ತು ಟೈಮ್ ಆಯ್ತು ಅನ್ನೋ ಅದಕ್ಕೆ ಇವಾಗ ಕಾಲ್ಗೆ ಬೇಡ ಅಂತಿದ್ಲು. ನಿನ್ ಮಗಳು ಬೆಳಗ್ಗೆ ಅಳ್ತಾ ಇದ್ಲು ಕಣಮ್ಮ. ಯಾಕಮ್ಮ ಮಣಿಗ್ ನೋಡು ಬಹಳ ಖುಷಿ. ಕುಸುಮ ಮದ್ವೆ ಹೋಯ್ತಾಳೆ ಅಂತ ಮಣಿಗ್ ಖುಷಿ. ಮದ್ವೆಲೆ ಖುಷಿ ಇದು ನೋಡಿ, ಈ ಡಿಸೈನ್ ನಂಗೆ ಇಷ್ಟ ಆಯ್ತು ಕಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದಾಗೆ ನಾನು ನಿನ್ನೆ ಏನಪ್ಪ ಚಪ್ರದ್ದಕ್ಕೆ ಹೂ ಪೋಣಿಸೋ ಶಾಸ್ತ್ರದ ಜೊತೆಗೇ ಈ ವಿಡಿಯೋನೂ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ನಂಗೆ ನೆನ್ನೆ ಲೇಟಾಗಿ ಹೋಗಿರೋದ್ರಿಂದ ನಾನು ಬೇಗನೆ ಮನೆಗೆ ಬಂದಿದ್ದೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಇವಾಗೆಲ್ಲ ಹೊರಟಿದ್ದೀವಿ. ಅಂದರೆ ನಮಗೆ ಅಕ್ಕ ಕೂಡ ಸಿಗ್ತೀನಿ ಅಂತ ಹೇಳಿದ್ದಾಳೆ. ಇವಾಗ ಹೋಗ್ತಾನೆ ನಾವು ಅಲ್ಲಿ ಅಕ್ಕನ ಕರ್ಕೊಂಡು ಹಾಗೆ ಹೊರಡ್ತೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಅಣ್ಣ ಮತ್ತು ಅಕ್ಕ ನಮಗೆ ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಸಿಕ್ಕಿದ್ರು. ನಾವು ಇಲ್ಲಿ ನಮಗಿಂತ ಮುಂಚೆ ಅವರೇ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಹಿಂದೆ ಹಾಕಿ ನಾವೇ ಮುಂದೆ ಹೋಗಬೇಕು ಅಂತ ನಾವು ಕೂಡ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನಾವು ಅವ್ರನ್ನ ಹಿಂದೆ ಹಾಕ್ತೀವಿ. ಯಾಕೋ ಮುಂದೆ ಬಂದಿದ್ಯಾ? ನಾವು ಫಾಸ್ಟಾಗಿ ಬರ್ತಿದ್ವಿ ಅಂತ ಹೇಳಿ ಅಣ್ಣನೂ ಕೂಡ ಫಾಸ್ಟ್ ಮಾಡ್ತಾ ಇದ್ದ. ಕೊನೆಗೂ ಹಂಗೆ ಇಬ್ಬರು ಫಾಸ್ಟಾಗಿ ಹೋಗ್ತಾ ಅಕ್ಕ ಎದುರ್ಕೊಳ್ತಾ ಇದ್ದು. ಅದಕ್ಕೆ ಅಣ್ಣನೇ ಸ್ವಲ್ಪ ಸ್ಲೋ ಮಾಡಿದ. ಕೊನೆಗೆ ನಾವು ಇಲ್ಲಿ ಶ್ರೀರಂಗಪಟ್ಟಣ ಒಳಗಡೆ ಎಂಟ್ರಿ ಕೊಟ್ಟಾಗ ಕಾರ್ ಅಡ್ಡ ಬಂತು ಫ್ರೆಂಡ್ಸು. ಹಾಗಾಗಿ ಅಕ್ಕ ಅಣ್ಣನೇ ಮುಂದೆ ಹೋದರು. ಮತ್ತು ಅಲ್ಲೇ ಪಕ್ಕದಲ್ಲೇ ಒಂದು ರೋಡ್ ಇದೆ, ಆ ರೋಡಲ್ಲಿ ಅಕ್ಕ ಅಲ್ಲಿ ಕ್ರಾಸ್ ಆದರು. ನಮಗಿಂತ ಮುಂಚೆ ಕೊನೆಗೆ ಅವರೇ ಮನೆ ಹತ್ರ ಬಂದಿದ್ದರು ಫ್ರೆಂಡ್ಸ್. ನಮಗೂ ಅಲ್ಲಿ ಕಾರ್ ಅಡ್ಡ ಬರಲಿಲ್ಲ ಅಂದ್ರೆ ನಿಮ್ಗಿಂತ ಮುಂಚೆ ನಾವೇ ಇರ್ತಿದ್ವಿ. ಇಲ್ಲ ಹೋಗ್ಬಿಟ್ಟು ಬರ್ತೀನಿ ಆಂಟಿ ಮನೆ ಹತ್ರ, ಅಮ್ಮನ ಮನೆ ಹತ್ರ, ಸಾವಿತ್ರಮ್ಮನ ಮನೆ ಹತ್ರ. ನಾವು ಮನೆ ಹತ್ರ ಬರೋಷ್ಟರಲ್ಲಿ ಅಜ್ಜಿನೂ ಕೂಡ ಆಗಲೇ ಸ್ನಾನ ಮಾಡೆಲ್ಲ ರೆಡಿಯಾಗಿದ್ರು. ಮತ್ತೆ ಮನೆಗೆಲ್ಲ ನೀರು ಹಿಡ್ಕೊಳ್ತಿದ್ರು. ಆಗಲೇ ಚಪ್ರ ಹಾಕೋಗಿತ್ತು. ಅದು ಚಪ್ರಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ.
ಹಾಕಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಹೂ ಬಿಡ್ಬೇಕು ಗೊತ್ತಿಲ್ಲ. ಮನೆಗೆ ಹೋಗಿದ್ಲು ನೋಡಿ, ಚಪ್ಪಲಿ ಬುಪ್ಪಟ್ ಬಲ್ತಾ ಕಳ್ಸಿದ್ರು ಬರ್ತಾಳೆ. ದೇವ್ರು ಬರುತ್ತೆ ಫ್ರೆಂಡ್ಸ್ ಗಂಡಾಯ ಅದಕ್ಕೇನೆ. ಹೇಗೆ ಹಾಕಲ್ವಾ ಫ್ರೆಂಡ್ಸ್? ನಾವು ಬಂದಿದ್ದು ಲೇಟ್ ಆಗಿತ್ತು, ಆಲ್ರೆಡಿ ಮುಹೂರ್ತಕ್ಕೆಲ್ಲ ನೆಟ್ಟಿದ್ರು. ನಾನು ಆಗಲೇ ತೋರಿಸ್ದಾಗ ಚಪ್ರನೇ ಹಾಕಾಗಿತ್ತು ಫ್ರೆಂಡ್ಸ್ ನಾನು ಬಂದಾಗ. ಮತ್ತು ಚಪ್ರಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ರು. ಬಟ್ ಈ ವಿಡಿಯೋ ಅಣ್ಣ ಮಾಡ್ಕೊಂಡಿದ್ದ ಫ್ರೆಂಡ್ಸ್, ಹಾಗಾಗಿ ನಾನು ಇದನ್ನು ಅಣ್ಣನ ಹತ್ರ ಇಟ್ಕೊಂಡು ಹಾಕಿದ್ದೀನಿ ಫ್ರೆಂಡ್ಸ್. ಹುಡುಗಿ ಏನು ಮಾಡ್ತಿದ್ದಾಳೆ ಹೊರಗಡೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಮದ್ವೆ ಹೆಣ್ಣು ಹೂ ಚುಚ್ಚುತ್ತಾ ಇದ್ದಾಳೆ. ಎಲ್ಲ ನೋಡಿ ಇಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ವಿಜಯ್ ಕುಮಾರ್ ಅವರು, ನನ್ನ ಹೆಸರು ವಿಜಯ್ ಅಲ್ಲ, ಅವರೇ ಪರಿಚಯ ಮಾಡ್ಕೊಬಿಟ್ರು ನೋಡಿ. RX ಅಂಟರ್. ಅದ್ ಮಿಡಲ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಸ್ಕ್ರೀನ್ ಈ ಕಡೆ ಹಾಕೋಬೇಕು. ನೆಂಟ್ರು ಮನೆಗೆ ಬಂದಂಗ್ ನಿಂತಿದ್ಯಾ? ಅಕ್ಷಯ್ ಸ್ಕೂಲ್ ಹೋಗಿದ್ದಾರೆ ಅವರು. ಅಂಟರ್ ವಿಜಯ್ ಕುಮಾರ್ ಅವರು ಮತ್ತೆ ನಮ್ಮನೆಯವರು, ನನ್ನ ತಂಗಿ 3 ಜನ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಎರಡು ಜಾಯಿನ್ ಆಗಿರೋ ಮಧ್ಯ ಬನ್ನಿ. ಇಲ್ಲಿ ಅಲ್ಲಿ ಅಲ್ಲೇ ವಿಜಿ ಹಾಗೇನೆ ಹೋಗಿ ಬಂದು ಮತ್ತೆ ಸಿದ್ದಪ್ಪಾಜಿ ಕಡಾಯ ಇವತ್ತು ನಮ್ಮನೆಯಲ್ಲಿ ಕೂರಿಸ್ತಾ ಇರೋದ್ರಿಂದ ದೇವ್ರ ಪೂಜೆಗೆ ಏನೇನು ಬೇಕು ಐಟಮ್ಸ್ ಅದೆಲ್ಲ ನನ್ನ ತಂಗಿ ಹೇಳ್ತಾ ಇದ್ಲು, ನಾನು ಬರ್ಕೊಡ್ತಾ ಇದ್ದೆ. ಹಾಗೆ ಮತ್ತು ಇವರು ಕೊನೆಗೂ ಅವರು ಡೆಕೋರೇಷನ್ನ ಮಾಡೋದನ್ನ ನೋಡೋಕ್ಕಾಗದೆ ಪಾಪ ಮದುವೆ ಹುಡುಗಿನೇ ಹೋಗಿ ಡೆಕೋರೇಷನ್ ಮಾಡ್ತಾಯಿದ್ದು ನನ್ನ ತಂಗಿನೇ. ಅದಕ್ಕೆ ಅವಳು ಹೇಳ್ತಿದ್ದಾಳೆ ಫ್ರೆಂಡ್ಸ್, ನಾನೇ ಅವಳೇ ಡೆಕೋರೇಷನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇರೋದಕ್ಕೆ, ಇವಳು ನಾನೇ ಡೆಕೋರೇಷನ್ ಮಾಡ್ಕೊತಾ ಇದ್ದಾಳೆ, ಮದುವೆ ಹುಡುಗಿನೇ ಡೆಕೋರೇಷನ್ ಮಾಡ್ತಿದ್ದಾಳೆ ಅಂತ ಹೇಳಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿತಾಳೆ ಅಂತ ಹೇಳ್ತಿದ್ದಾಳೆ. ಅದರಲ್ಲಿ ಏನಿದೆ ಅಲ್ವಾ ಫ್ರೆಂಡ್ಸ್, ಮದುವೆ ಹುಡುಗಿನೇ ಪಾಪ ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅಂತ ನೀವು ಅನ್ಕೋತೀರಾ ಅಷ್ಟೇ. ಹಾಗೆ ಮತ್ತು ನಮ್ಮ ಮನೆಯವರು ನನ್ನ ತಂಗಿ ಚಪ್ಪಕ್ಕೆ ಅಂತೇಳಿ ಊದೆಲ್ಲ ದಾರ ಪೋಣಿಸ್ಕೊಂಡಿದ್ರು, ಕೈ ಪೋಣಿಸ್ಕೊಂಡಿದ್ರು, ಅದನ್ನೆಲ್ಲ ನಮ್ಮ ಮನೆಯವ್ರು ಎತ್ಕೊಂಡು ಕಟ್ಕೊಳ್ತಾ ಇದ್ರು. ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು ಅವ್ರಿಗೆ. ಕೊನೆಗೂ ಅಂತೂ ಇಂತೂ ಡೆಕೋರೇಷನ್ ಎಲ್ಲ ಮುಗೀತು. ಹಾಗೆ ಮತ್ತು ನನ್ನ ತಂಗಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಅಂತೇಳಿ ಗ್ಲಾಸ್ ಮೇಲೆ ಟೀಮ್ ರೈಡ್ ಅಂತೇಳಿ ಬರೀತಾ ಇದ್ಲು. ಓಕೆ, ಅದನ್ನೆಲ್ಲ ಬರೆದಾದ್ಮೇಲೆ ನನ್ನ ತಮ್ಮ ಅದನ್ನು ತೊಗೊಂಡು ಗ್ಲಾಸೆಲ್ಲ ಹಾಕೊಂಡು ಶೋ ಅಪ್ ಕೊಡ್ತಾ ಇದ್ದ. ನನ್ನ ತಂಗಿ ಎಲ್ಲರೂ ರೇಗಿಸ್ತಾ ಇದ್ರು ಅವನಿಗೆ. ಹಾಗೆ ಮತ್ತು ಕೆಳಗಡೆ ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯಿತು. ಅಲ್ಲಿ ಯಾರ್ಯಾರು ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ನಾನು ನೋಡೋಣ ಅಂತ ನಾನು ಇವಾಗ ಕೆಳಗಡೆ ಬಂದೆ. ಇಲ್ಲಿ ಬಂದೆ ಅಡುಗೆ ಯಾರು ಮಾಡ್ತಿದ್ದಾರೆ ಅಂತ ನೋಡಿದಾಗ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮಂದಿರು, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲರೂ ಕೂಡ ಅಡುಗೆ ಮಾಡ್ತಾಯಿದ್ರು. ಹಾಗೆ ಮತ್ತು ನಮ್ಮಮ್ಮನ ಇಲ್ಲಿ ಎಲ್ಲರೂ ನೋಡ್ತಾ ಇದ್ರೆ ನಮ್ಮಮ್ಮ ಬಂದು ಇಲ್ಲೇ ಕೂತಿದ್ರು ಅಡುಗೆ ಮಾಡ್ತಾ ಇರೋದು. ಮತ್ತು ದೇವ್ರು ಬರ್ತಾ ಇದೆ ಅಂತೇಳಿ ಗೊತ್ತಾಯಿತು ಫ್ರೆಂಡ್ಸ್. ಹಾಗೆ ನಾನು ಮತ್ತೆ ಮನೆ ಹತ್ರ ಬಂದೆ. ಮತ್ತು ಮನೆ ಹತ್ರ ಹೋಗ್ಬೇಕಾದ್ರೆ ನಾನು ನಿಮಗೆ ಚಪ್ಪರದ್ದು ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಅದೊಂದು ವೀಡಿಯೋ ಕೂಡ ಮಾಡ್ತಾ ಇದ್ದೆ. ಮತ್ತು ಇವಾಗ ಅಲ್ಲಿ ದೇವ್ರು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಒಳಗಡೆ ಹೋಗ್ತೀನಿ. ನಾನು ದೇವ್ರು ಬರ್ತಾ ಇರೋ ವೀಡಿಯೋ ನಾನು ಒಳಗಡೆಯಿಂದಲೇ ಮಾಡೋಣ ಅಂತ ಹೇಳಿ ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ನಾನು ಹಾಗೆ ಹೇಳಿದಾಗ ಇವತ್ತು ನಮ್ಮ ಮನೇಲಿ ಸಿದ್ದಪ್ಪಾಜಿ ಕಡ್ಡಾಯ ದೇವ್ರನ್ನ ನಾವು ಕೂರಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ಸಿದ್ದಪ್ಪಾಜಿ ಕಡ್ಡಾಯ ದೇವ್ರನ್ನ ನಾವು ನಮ್ಮ ಮನೆಗೆ ತರಿಸಿದ್ದೀವಿ. ಮತ್ತು ಇವಾಗ ಇದನ್ನ ಒಂದು ಡೆಕೋರೇಷನ್ನ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಡೆಕೋರೇಷನ್ ದೇವರಿಗೆ ಅಲಂಕಾರ ಎಲ್ಲ ಆದಮೇಲೆ ನಾನು ದೇವ್ರ ಅಲಂಕಾರ ಆದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ಅದನ್ನು ಕೂಡ ಒಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಇವಾಗೆಲ್ಲ ದೇವರಿಗೆ ಅಲಂಕಾರನ ಮಾಡ್ತಾ ಇದ್ದಾರೆ. ಇವರೆಲ್ಲ ಪಾಪ ಒಬ್ಬರೇ ಮಾಡ್ಕೊಳ್ತಾ ಇದ್ದಾರೆ, ಆಗಲ್ಲ ಅಂತೇಳಿ ನಮ್ಮ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು ದೇವ್ರದ್ದೆಲ್ಲ ಕೂರಿಸಿ ಅಲಂಕಾರ ಮಾಡೋದಕ್ಕೆ. ಅಷ್ಟರಲ್ಲಿ ಅಣ್ಣನೂ ಕೂಡ ಬಂದರು. ಅಣ್ಣನಿಗೂ ಕೂಡ ನಾವು ಸಿದ್ದಪ್ಪಾಜಿ ಗುಡ್ಡಪ್ಪನ ಬಿಡಿಸಿದ್ವಿ. ಆದರೆ ನಮ್ಮಣ್ಣ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿರಲಿಲ್ಲ. ನಮ್ಮಣ್ಣ ಅವರು ಪೂಜೆ ಮಾಡೋದು ಮತ್ತು ದೇವರಿಗೆ ಅಲಂಕಾರ ಮಾಡೋದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮಣ್ಣ ಅದು ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು. ಹಾಗೆ ಮತ್ತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಮ್ಮ ಮನೇಲಿ ನಾನು ನಮ್ಮಮ್ಮ ನಮ್ಮ ಚಿಕ್ಕಮ್ಮಂದಿರೆಲ್ಲ ಅದನ್ನೇ ಅನ್ಕೋತಾ ಇದ್ವಿ. ಯಾಕೆಂದರೆ ನಮ್ಮಣ್ಣ ಪೂಜೆ ಮಾಡಿರೋದು ದೇವ್ರಿಗೆ ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿರೋದನ್ನ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ಅದಕ್ಕೆ ಯಾವ ಥರ
ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತೇಳಿ ಫೈನಲಿ ನಾನು ನಿಮಗೆ ತೋರಿಸ್ತೀನಿ. ಕೊನೆಗೂ ದೇವರಿಗೆ ನಾವು ಎಲ್ಲ ಅಲಂಕಾರನ ಮಾಡಾಯಿತು. ನಮ್ಮ ಅಣ್ಣ ಮತ್ತು ಗುಡ್ಡಪ್ಪ ಅವರೆಲ್ಲ ಸೇರಿ. ಹಾಗೆ ಮತ್ತು ಸಿದ್ದಪ್ಪಾಜಿ ಕಣ್ಣಯ್ಯ ದೇವ್ರನ್ನ ಮನೆಗೆ ತಂದಿರ್ತಾರಲ್ಲ ಫ್ರೆಂಡ್ಸ್, ಆ ಗುಡ್ಡಪ್ಪ ಅವರೇ ಫಸ್ಟು ದೇವರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಮತ್ತು ನಮ್ಮ ತಂದೆ ಹತ್ರ ನಾವು ತಪ್ಪು ಕಾಣಿಕೆನ ಕಟ್ಸಿದ್ವಿ. ನಮ್ಮಿಂದ ಏನೇ ತಿಳಿದೇನೆ ಏನೇ ತಪ್ಪಾಗಿದ್ರು ಕೂಡ ದೇವರೇ ನೀನೇ ಕ್ಷಮಿಸಪ್ಪ, ನೀನೇ ಕಾಪಾಡು ತಂದೆ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳಿ ತಪ್ಪು ಕಾಣಿಕೆನ ನಮ್ಮ ತಂದೆ ಕಟ್ಟಾಯಿತು. ತಪ್ಪು ಕಾಣಿಕೆನ ಕಟ್ಟಾದಮೇಲೆ ಮತ್ತು ನಮ್ಮ ಅಣ್ಣನೂ ಕೂಡ ಗುಡ್ಡಪ್ಪ ಆಗಿರೋದ್ರಿಂದ ಅವ್ರು ಕೂಡ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಅವರು ಪೂಜೆ ಮಾಡಾದಮೇಲೆ ನಾವೆಲ್ಲರೂ ಕೂಡ ಮನೆಯವರು ಒಬ್ಬೊಬ್ಬರಾಗೇ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಪೂಜೆ ಮಾಡಿ ಬಂದಾದ್ಮೇಲೆ ನಮ್ಮ ಮನೆಗೆಲ್ಲರೂ ರೇಗಿಸ್ತಾ ಇದ್ರು, ದುಡ್ಡು ಹಾಕ್ತಿ ಅಂತೇಳಿ ಸುಮ್ಮನೆ ಹಾಗೆ ನಮ್ಮ ಮನೆಗೆಲ್ಲರೂ ರೇಗಿಸ್ತಾ ಇದ್ರು. ಫಸ್ಟು ಮದುವೆ ಹುಡುಗಿನೇ ಪೂಜೆ ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಮದುವೆ ಹುಡುಗಿ ಕೈಲೇ ಫಸ್ಟು ಪೂಜೆ ಮಾಡಿಬಿಡ್ಲಿ, ಆಮೇಲೆ ನೀವೆಲ್ಲರೂ ಪೂಜೆ ಮಾಡಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಫಸ್ಟ್ ಮದುವೆ ಹುಡುಗಿ ಕೈಲೇ ಪೂಜೆ ಮಾಡಿಸಿ ಆಮೇಲೆ ನಾವೆಲ್ಲರೂ ಕೂಡ ಮನೆಯವರು ಪೂಜೆಯನ್ನು ಮಾಡಿದ್ವಿ. ಆಲ್ರೆಡಿ ಆಗಲೇ ಟೈಮ್ ಆಗೋಗಿತ್ತು ಮತ್ತು ನಾವು ಹುಡುಗಿಗೆ ನೀರು ಹಾಕೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಇಬ್ಬಿಬ್ಬರು ಮೂರು ಜನ ಇಟ್ಕೊಂಡು ನಾವು ಬೇಗ ಪೂಜೆ ಮಾಡಿ ಮುಗಿಸಿದ್ವಿ. ಪೂಜೆ ಮಾಡಿ ಮುಗಿಸಾದ್ಮೇಲೆ ನಾವು ಹುಡುಗಿನ ಕರೆಂಟ್ ಯಾರು ಹಾಕ್ಸ್ಕೊಂಡಿಲ್ಲ ಬಂದು ಹಾಕ್ಸ್ಕೊಳ್ಳಿ. ಅದನ್ನ ಯಾಕೆ ಹಿಡ್ಕೊಳ್ಳೋದೈರಿ ಜಾಸ್ತಿ ಬೆಳಿಬೇಕು.
ಬೆನ್ನೆ ಬಿಡಿ ಬಿಡಿ ಫೋಟೋ ಬರಲ್ಲ ಕೈಗೆ ಬರ್ತಾರೆ ಸೌಮ್ಯ ಹೋಗಿ ನೀವೀಗ ಯಾವ ಫೋಟೋದಾಗ ನೋಡ್ಕೊಂಡು ಮುಂದಕ್ಕೆ ನುಗ್ಬಿಡಿ ಹೋಗ್ಯಾಕ ಆದವ್ರನ್ನ ಈ ಕಡೆ ಕಳಿಸಿ ಬನ್ನಿ ಈ ಕಡೆ ನೋಡಿದ್ರ ಹಿಂಗಂತಾರೆ ಬನ್ನಿ ಈ ಕಡೆ ಮ್ಯೂಟ್ ಮಾಡಿ ಮ್ಯೂಟ್ ಈ ಕಡೆ ನೋಡ್ಬೇಕು ಬನ್ನಿ ಎಲ್ಲ ಇಲ್ಲ ಇಲ್ಲ ಈಗ ಬೇಡ ಫೋಟೋ ತೆಗಿಸ್ಬೇಕು ಏ ಬೇಡ ಇರಿ ಇರಿ ಅದ್ ಮುಗಿಲಿ ಒಟ್ಟಿಗೆ ಫೋಟೋ ತೆಗಿಸ್ತೀರಲ್ಲ ಒಟ್ಟಿಗೆ ತೆಗಿರತ್ತೆ ಅವ್ರು ವಿಡಿಯೋ ಶಾಸ್ತ್ರ ಬರೋಳಿ ಕಡೆ ಬಂದೆ ಮಾಡಿರೋ ಏ ಅಂದ್ರೆ ಇಲ್ಲಿ ನಿಂತವ್ರ ಜನ ಬಂದಿ ಅದಕ್ಕೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಏನ್ ಅನ್ಕೊಂಡಿದ್ದೀರ ನನ್ನ ನೆಕ್ಸ್ಟ್ ನೀನು ಯಾವಾಗ ಅನ್ಕೋ ಅಲ್ಲ ಇವ್ರನ್ನ ನಾವು ರೋಬೋ ಅನ್ಕೊಂಡ್ಬಿಟ್ಟವ್ರೆ ಅನ್ಸಿದೆ ಬೆಳಗ್ಗೆ ದಂಗೆ ಮಾಡಿಸ್ತಾ ಕೂತವ್ರೆ ಮದ್ವೆ ಹಂಗೆ ಆದ್ಮೇಲೆ ಅದೇ ಕಣಮ್ಮ ಬೂಸ್ಟ್ ಮದುವೆ ಆಗೋ ತನಕ ನೆಕ್ಸ್ಟ್ ನಿನಗೆ ಅಂತವ್ರೆ ನಂದು ಇನ್ನೂ ಲೇಟು ಲೇಟ್ ಅಂದ್ರೆ ಒಂದು 2 ವರ್ಷ 2 ವರ್ಷ ಹೋಗ್ಲಿ 5 ವರ್ಷ ಇಲ್ಲ ಆರಾಮಸ್ ಒಂಚೂರು 5 ವರ್ಷ ನೋಡ್ತೀನಿ ಅವಾಗ ಕಣ್ಣು ಕಲ್ಲಿ ಮದ್ದವ್ರಿಗೆ ದೇವ್ರು ಕಣ್ಣು ಕೊಟ್ಟಿವ್ರಿ ಏನು ಫ್ಯಾನ್ ಇಲ್ಲ ಏನಿಲ್ಲ ಇವತ್ತು ಕರೆಕ್ಟ್ ಆಗ್ತಾನೆ ಕರೆಂಟು ಈಗ ಅರಶಿನ ಹಚ್ಚಿರೋದಕ್ಕೂ ಶೆಕೆಗೂ ಸರಿಯಾಗಿ ಬೇಡ್ತಾಳೆ ಏನು ಮಾಡ್ತಲ್ಲ ಏನು ಮಾಡೋಕ್ಕಾಯ್ತಲ್ಲ ಅದು ಲೈಟ್ ಇದೀರ ಅವಾಯ್ಡ್ ಬೆಳಕಿರಲ್ಲ ಕತ್ಲೆ ಆಗೋಯ್ತದೆ ಫುಲ್ಲು ಗಾಡಿನೂ ಆಮೇಲೆ ಬರಲ್ಲ ಈ ಕಡೆ ರಿವರ್ಸ್ ತಿರುಗಿಸ್ಕೊಡಪ್ಪ ಇಲ್ಲಿ ಕ್ಯಾಮ್ರಾ ತಿರುಗಿಸ್ಕೊಡು ತಿರ್ಗ್ಸಿ ಹಂಗೆ ಸೂಪರ್ ಈ ಕಡೆ ನೋಡಿ ಮಾತನ್ ಮಲ್ಲಿ ಪಟ ಪಟ ಅಂತ ಒಂದು ನಿಮಿಷ ಮಾತು ಕೇಳಿಸ್ಕೊಳ್ತೀನಿ ಫೋನ್ ನೋಡ್ತಾ ಈಚೆ ಕೂತ್ಕೊಂಡು ಈಗ ನೋಡ್ ಅವ್ರು ನೋಡ್ತದೆ ಯಾವಾಗ ನಿಮ್ ಚಾಯ್ಸ್ ಸಾಂಗ್ ಆಮೇಲೆ ಯಾವ್ದು ಈಗ ಇವ್ರ ಹೆಸರು ಆದರ್ಶ ಅಂತ ಹೇಳಿ ಇವರು ನಮ್ಮ ಇವತ್ತಿನ ಮದುವೆ ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ ನಾವು ಇವ್ರಿಗೇನೆ ವಹಿಸಿರೋದು. ಇವರು ಕೂಡ ಫೋಟೋಗ್ರಾಫರ್. ಹಾಗಾಗಿ ಸ್ಪೀಡ್ ಆಗದಾರೆ ನೀರ್ ತಾಡಿ ಸಾಕು ಜಾಸ್ತಿ ಕಲಿಕೆ ಯಾವ್ದ್ರಿ ಶತಾಬ್ದಿ ಅವ್ರನ್ರಿ ನೀವು ಇಲ್ಲೇ ಕೂತಿದ್ರಲ್ಲ ಅತ್ತನಂತೆ ಕರಿ ಅಲ್ಲವ್ರ ನೋಡಿ ಇಲ್ಲೇ ಅವರಂತೆ ಇಲ್ಲೇ ಅವರೇ ಎಲ್ಲಾನು ಇಲ್ಲೇ ಅವರೇ ಬನ್ನಿ ಈ ಸೈಡ್ ಕಾಣಿಸ್ತಾರೆ. ನಾನು ಇಲ್ಲೇ ನೋಡಿನ ಅತ್ತಿ ಇಲ್ಲೇ ಅವ್ರ ನಾನು ಇಲ್ಲೇ ಅವಾಗ್ಲಿಂದ ನೋಡ
ಟಬ್ಬಿದಂತ ಕೊಡೋದೆ ಮಕ್ಕಳಿಗೆ ಅಣ್ಣಂಗ ಬೆಂಗಳೂರಲ್ಲಿ ಅದೇನೋ ಅಷ್ಟೊಂದು ಬಟ್ಟೆ ಮಗಿರ್ತಾರೆ ಒಂದು ತಪ್ಪರಿ ಮಾಡ್ಕೊಂಡಿರ್ತಾರೆ ಹೋಗಿ ಹೋಗಿ ಫೋಟೋ ತೆಗಿತಾರೆ ಅವ್ರು ನಿಲ್ಸ್ತಾರೆ ಹಿಂದಕ್ಕೆ ಹೋಗಿ ನೀನು ಕುವಿಯಕ್ಕ ಓಯ್ ಕುವಿ ಹಿಂದಕ್ಕೆ ಅನ್ಕೊಡಿ ಅನ್ಕೊಡಿ ಯಾರು ಮಾಡಿಲ್ಲ ಐದನೇ ಪಟ್ನ ಎರಡು ಕೈ ಅದೇ ಹಂಗೆ ಬಾಯಿಗೂ ಹಾಕಿ ಏನೈತೆ ಹಾಕೋರೆ ಸಿಗೆ ಪುಡಿ ಸಹಿತ ತಿನ್ಕೊಳ್ಳಿ ಅಂತ ನೋಡೋದಿಲ್ಲ ಹೋಗಿ ಕೊಡುವರ ಆಗಿಲ್ಲ ಅತ್ತೇನ ಆ ಕಡೆ ಕಳ್ಸ್ಬಿಡಿ ನೀನ್ ಈ ಕಡೆ ಬರೇ ಬರ ಬಾಲ್ ಜಾರ್ ಬೀಳ್ತಿ ಬೇಡ ಖುಷಿ ಬೀಳ್ತೀಯ ಬೇಡ ಬಾಯ್ಲೆ ಅದು ಏನ ಇವಾಗ ಹೋಗಕ್ ಜಾಗ ಇಲ್ಲ ನೀರ್ ತಗಡೆ ಜಾಸ್ತಿ ತಗಬೇಡಿ ಇವಾಗ ಮುಗೀತು ಮತ್ತು ಈಗ ನಾವು ಕಾರ್ಯ ಚಕ್ರದ ಹತ್ರ ಕರ್ಕೊಂಡೋಗಿ ನಾವು ಕೆಳಗಡೆ ಚಕ್ರದ ಹತ್ರನೇ ನೀರು ಹಾಕ್ತೀವಿ ಸೌಮ್ಯಕ್ಕ ಇವಾಗ ನೀರು ಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ ಮನೆಯವರೆಲ್ಲರೂ ಕೂಡ ನಾವು ನೀರು ಹಾಕ್ತೀವಿ. ಆಮೇಲೆ ಮತ್ತೆ ನೀರೆಲ್ಲ ಹಾಕಿ ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇದ್ದೀವಿ. ಸೊ ಅದನ್ನು ಕೂಡ ನಾನು ಫೋಟೋಸ್ ಎಲ್ಲ ಕೂಡ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಹೋಗಿ ತವ್ರ ಮನೆ ಸೀರೆ ಅಂತ ಹೇಳಿ ನಾವು ಅದನ್ನು ನ್ಯೂ ದಿನ ಉಡಿಸ್ತೀವಿ ಫ್ರೆಂಡ್ಸ್. ನಮ್ಮ ತವ್ರ ಅಂದರೆ ನಮ್ಮ ತವ್ರ ಮನೆಯಲ್ಲಿ ಇವ್ರಿಗೆ ಯಾವ ಥರ ಸೀರೆ ತಂದಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಒಂಚೂರು ಮುಂದೆ ಬನ್ನಿ అంటే ಒಂಚೂರು ಸೈಡ್ ಅವರು ತೆಗಿ ತೆಗಿ ನೀ ಫೋಟೋ ತೆಗಿಯಪ್ಪ ಅವ್ರುಗಳು ಅವ್ರ ದೊಡ್ಡಪ್ಪ ಅವ್ರುಗಳು ನಮ್ದು ಹೆಂಗಿದ್ರು ನಡೀತದೆ. ಈ ಕಡೆ ನೋಡ್ಕೊಂಡು ಹಾಕಿ 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 ಇಲ್ಲೇ ಎಲ್ಲ ಹಿಂಗ್ ಹಾಕ್ಬಿಡ್ತಾ ಇದೆ. ಏನಾರು ಎಕ್ಸ್ಪ್ರೆಷನ್ ಕೊಡ್ಬೇಕು. ಆಂಟಿ ಈ ಕಡೆ ನೋಡ್ಬೇಕು ಒಂದೇ ಅಮ್ಮ ಆ ಸೈಡ್ ನೋಡಿ ಒಂಚೂರು. ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ
ಮುಚ್ಚಿ ತರ ಇದೆ ಹಿಂಗೆ ಸೀರೆ ಹುಡ್ಕಡಿ ಅಂತ ಎಷ್ಟು ಅಡ್ಡಿಟ್ಟಿದ್ವಿ ಎತ್ತಿ ಮೇಕೆಸ್ಬಿಟ್ಟಾರೆ ನೆನ್ನೆ ಹೋಗಿದಾಗ. ನೋಡಮ್ಮ ನೋಡಮ್ಮ ನೀರಾಗುತ್ತೆ ನೀರಾಗುತ್ತೆ. ನೀರು ಒದ್ದೆ ಆಗದ ಬಟ್ಟೆ ಬಟ್ಟೆ ಡಿಸೈಡ್ ಮಾಡಿ ಮೇಕೆ ಕುಂಕುಮ ಹೋಯ್ತು. ಜೇಜಮ್ಮ ಜೇಜಮ್ಮ ತಣ್ಣೀರ ಬಿಸ್ತಿರೋದು ಬಿಸಿನೀರು ತಣ್ಣೀರ ಬಿಸಿನೀರು ಮಾವ ಬಿಸಿನೀರ ತಂದಿದ್ದು. ಈಗ ಅಲ್ಲಿ ಇಡ್ಕಿಡ್ ಕಡೆಯವ್ರು ಅಲ್ಲಲ್ಲೇ ಉಯ್ರಿ ಸಾಕು ಒಂದ್ 5 ಜನ ದೇವ್ರ ಪೂಜೆ ಮಾಡ್ಬೇಕು. ಹಾ ಅನೋರೆ ಸ್ಮೆಲ್ ಕೊಡಿ. ಹಾ ಆಯ್ತು. ಹಾ ಕುಡಿ ಕುಡಿ ನೀರ್ ಹಾಕೊಂಡ್ರು ಯಾರು ಹೇಳಿದ್ದು ಯಾಕಂದ್ರೆ ಕುಡಿ ಅಂತ? ಫೋಟೋಗ್ರಾಫರ್ ಹಿಂದೆ ನಿನ್ ಕಡೆ ನೀವು ಒಯ್ದ್ಬಿಟ್ಟು ಇಟ್ಕೊಳ್ಳಿ ಅಲ್ಲೇ. ಹೆಂಗಾರು ಸರಿ. ಕಾಲ್ ಕೆಳಗೆ ಮಾಡ್ಬೇಕು ಕುಸುಮ ಸ್ವಲ್ಪ ಕಾಲ್ ರೆಡಿ ರೆಡಿ ನಿಮಿಷ ಹೋಗಿ ಹೋಗಿ ಬೇಗ ಹೋಗಿ. ಅವ್ನು 2 ಸಲ ನೀನ್ ಹಾಕತ್ತೆ ಹಾಕಿ 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 ನೀನ್ ಹಾಕದ್ಯಾ? ಒಂದ್ ನಿಮಿಷ ಇಲ್ಲಿ ಓಕೆ ಹಿಂಗ ಹೋಗಿ 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 ಮಣಿ ಮಣಿ ಒಂಚೂರು ಮುಂದೆ ಬನ್ನಿ. ಎಸ್ ಎಸ್ ಹಾಂ ಈ ಕಡೆ ಬನ್ನಿ, ಈ ಕಡೆ ನೋಡಿ, ಈ ಕಡೆ ನೋಡಿ. ಜಾಗ ಎಲ್ಲರ ಕೈಯು ಈಕ್ವಲ್ ಇರ್ಬೇಕು. ಕೆಳಗಡೆ ಕೆಳಗಡೆ ಸ್ಮೆಲ್ ಕೊಡು. ಎತ್ಕೊಡಿ ಎತ್ಕೊಡಿ. ಇನ್ನೊಂದು ಚಂದ ಕೊಡು. ಕೊಡಿ ಕೊಡಿ. ಸಿನಿಮಾ ಇಲ್ಲಿ ಈ ಕಡೆ ಎಲ್ಲರೂ ಕೂಡ ಇರೋದಾಯ್ತು. ಇವಾಗ ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ಇವಾಗ ಅಲ್ಲೇನೆ ಚಪ್ಪದ ಹತ್ರನೇ ಫೋಟೋಸ್ ಎಲ್ಲ ತೆಗಿತಾ ಇದ್ದೀವಿ. ಚೆನ್ನಾಗಿ ಬಂದಿದೆ. ಸೂಪರ್ ಮಾ ಸೂಪರ್. ಬೇಗ ಬೇಗ ತಗೋಬಿಡಿ ಒಂದು ಫೋಟೋ ತಗೊಳ್ಳಿ, ಒಂದು ಫೋಟೋ ತಗೊಳ್ಳಿ ಬೇಗ ಬೇಗ. ಚಿನ್ನ ಹತ್ರ ಇಟ್ಕೊಳ್ಳಿ. ಫುಲ್ ಫ್ರೀ ಹಿಡ್ಕೊ. ಸ್ಮೈಲ್ ನೀಟಾಗಿ ಮಾಡು. ಅಲ್ಲಿ ಕೂಡ ಅವಳ ಕೈ ಅಮ್ಮ ಗಂಟೆ ಎಲ್ಲ ಸ್ಕ್ರೀನ್
ನೋಡು ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಮ್ಮ ತಗೊಟ್ಟಿರೋದು ಮನೇಲಿ ನೀರು ದುಡ್ಡಕ್ಕೆ ತವ್ರ ಮನೆ ಸೀರೆ ಅಂತ ಹೇಳಿ. ಮೇಲೆ 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 ಇಲ್ಲಿ ಕಟ್ ಮಾಡಿಲ್ಲ. ಸರಿಯಾಗಿ ಮಾಡಿಕೊಳ್ಳಿ, ಸರಿಯಾಗಿ. ಹೇಳ್ದೆ. ಹಿಂಗ್ ಮಡಿಕೊಳ್ಳಿ, ಹಿಂಗ್ ತಿರ್ಗಿ. ಮಗ ಇಸ್ಕೋಬೇಕು ಅವನು. ಈಗ ಕಾಲು ಹಾಕ್ಬಿಡ್ತಾರೆ. ಆಮೇಲೆ ಬಿಚ್ಚಪ್ಪ ಅಂತ ಹೇಳಿದ್ರೆ ನಿಮ್ಮ ಮಾಮೂಲೆ ಕರಿಯಾಗ ಕುಸು ಅಡ್ಗೆ ಮಾಡಿ ಕ್ಲೀನ್ ಮಾಡ್ಬಿಟ್ರಿ ರೂಮ್ ಕ್ಲೀನ್ ಮಾಡ್ಬೇಕು. ಈಗ ಕುಸುಮ ಬಟ್ಟೆ ಜೋಡಿಸ್ಕೊಂಡ್ಬಿಡು, ಇದನ್ನ ಬಿಸಿ ಮಾಡ್ಬೇಕಣೆ. ಇಲ್ಲ ಇಟ್ಕೊಂಡು ಕೂತಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ಬ್ಲಾಗಿಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ಹೊಸದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ನನ್ನ ಬ್ಲಾಗಿಂಗ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.